ನಾವು ಒಂದು ಭಾರತ ಸರ್ಕಾರ ಯಾವುದೇ ಯೋಜನೆಗಳನ್ನು ಸ್ಥಗಿತಗೊಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇ ಹಿಂದೆ ಮಂತ್ರಿ ಆಗಿದ್ದಾಗ, ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಪ್ರಧಾನಮಂತ್ರಿಗಳನ್ನು ಕರೆದು ಮಾಡಿ 2 ಸ್ಟೇಜ್ ಅಂತ ತೆಗೆದುಕೊಂಡಿದ್ರು. ಬಾಕಿದೆಲ್ಲ ಕುಂಠಿತವಾಗ್ತಾ ಇತ್ತು. ಅದಕ್ಕೋಸ್ಕರ ಲಾಜಿಕಲ್ ಎಂಡಿಗೆ ತರ್ತಕ್ಕಂಥದಕ್ಕೆ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂತ್ಕೊಂಡು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಸಹಕಾರ, ನೀವು ಕೂಡ ಸಹಕಾರ ಕೊಡಬೇಕಾಯ್ತದೆ. ನೋಡೋಣ, ನಮ್ಮೆಲ್ಲ ಇನ್ನೂ ಇವಾಗ ತಾನೇ ಆಗಿದೆ. ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ, ನಾನು ಕರೆದಿಲ್ಲ, ಇನ್ನೂ ಕರೆದು ಹೊಸ MD ಬಂದಿದ್ದಾನೆ. ನನಗೂ ಕೂಡ ಇನ್ನೂ ಒಂದು ಸಾರಿನೂ ಕರೆದಿಲ್ಲ. ನಾನು MB ಪಾಟೀಲ್ ಹತ್ರನೂ ಮಾತಾಡ್ತೀನಿ. ಅವರು ಕೂಡ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ. ನಾವಿಬ್ಬರು ಕುಳಿತುಕೊಂಡು ಒಟ್ಟಿಗೆ ಸೇರಿ ಇದನ್ನು ಯೋಜನೆಯನ್ನು ಯಾವ ಮಟ್ಟಿಗೆ ತಗೊಂಡು ಹೋಗಬೇಕು, ಎಷ್ಟು ದಿನದಲ್ಲಿ ಮುಗಿಸ್ಬೇಕು, ಇದೆಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾರೆ. ಬೆಂಗಳೂರು ವಿಶ್ವದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿ ಅಂತ ಒಂದು ರಿಪೋರ್ಟ್. ಒಂದು ನಿಮಿಷ ತಾಳಪ್ಪ, ದೇಶದವರೆಲ್ಲ ಬೆಂಗಳೂರಿಗೆ ಬರ್ತಾರೆ. ಏನು ಮಾಡೋದು? ಈ ವಿಶ್ವದಲ್ಲಿ ಯಾರಿದ್ರು ಕೂಡ ನೀನು ಒಂದು ಸಾರಿ ಬಂದೆ ಅಂದರೆ ಅದು ಬಿಟ್ಬಿಡ್ತೀಯ ನಿಮ್ಮ ದೇಶನ, ನಮ್ಮ ದೇಶಕ್ಕೆ ಬಂದಿರ್ತೀಯ. ಅಂದರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಇನ್ನೂ ಕೂಡ ಹವಾಮಾನ ಮತ್ತೊಂದಿದೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ 4 ಕಡೆ 4 ಗೋಪುರ ಮಾಡಿದರು. ಆ ಗೋಪುರ ಉಳಿಸ್ಕೊಂಡಿದ್ದೀವ ನಾವು. ಏನೆಲ್ಲ ಆಗ್ತದೆ. IT-BT ಸಿಟಿ ಇಡೀ ವಿಶ್ವದಲ್ಲೇ ನಂಬರ್ 1 ಇದೆ. ಆಗಿರುವಾಗ ಇದಕ್ಕೆ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು, ನಮ್ಮ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಒತ್ತನ್ನು ಕೊಟ್ಟಿದ್ವಿ. ಈ ಸರ್ಕಾರ ಮಾತಾಡ್ತಾ ಇದ್ದೀವಿ ಅನ್ನೋ ಕೆಲಸ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರಗಳು ಕೂಡ ಎಚ್ಚೆತ್ಕೊಂಡು ಆ ಕೆಲಸಗಳನ್ನು ಮಾಡಬೇಕಾಯ್ತದೆ. ಇದು ಶಾಶ್ವತವಾದ ಬದುಕಲ್ಲ ನಮಗೆ. ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ, ಬೆಂಗಳೂರು ನಗರವನ್ನು ಇಷ್ಟಪಡ್ತಕ್ಕಂಥವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕ ಸವಲತ್ತುಗಳನ್ನು ಕೊಡಬೇಕಾದ್ದು ನಾಗರಿಕ ಸಮಾಜದಲ್ಲಿ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯನ ಭಾರತ ಸರ್ಕಾರ ತುಂಬ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕವೂ ಕೂಡ ಅಭಿವೃದ್ಧಿಯ ಪಥ ಹೋಗಬೇಕು ಅನ್ನೋ ಪಥದತ್ತ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಸಂದೇಶ ಇದೆ. ಇದನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ. ಏನು ಇವತ್ತು ದಿನ ಬೆಳಗಾದರೆ ಟೀಕೆ ಟಿಪ್ಪಣಿ ಮಾಡಿಕೊಂಡೇ ಕಾಲ ಕಳೆಯೋದ್ರಿಂದ ಎಲ್ಲವೂ ಆಗೋದಿಲ್ಲ. ಆದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದು ಮಾಡಿದ್ರೆ ಒಳ್ಳೇದಾಯ್ತದೆ. ಎಲ್ಲ ಒಂದು ಕಡೆ ಒಂದು 10-12 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ನಾನು ಅಂಡರ್ ಗ್ರೌಂಡ್ ಮಾಡಿಬಿಟ್ರಿ, ಅವೆಲ್ಲ ಆಯ್ತವ. ಅದಕ್ಕೆ ಏನು ಬೇರೆ ಬೇರೆ ಪರ್ಯಾಯದ ವ್ಯವಸ್ಥೆ ಏನು, ಉಪನಗರಗಳೇನು, ಸ್ಯಾಟಲೈಟ್ ಟೌನ್ಗಳೇನು, ಮತ್ತೊಂದೇನು, ಇವೆಲ್ಲ ಚಿಂತನೆ ಮಾಡುವಾಗ ನಾವು ಹೇಳಿದ್ದೇ ಸರಿಯಲ್ಲ. ನಮಗಿನ್ನ ಬುದ್ಧಿವಂತರು ತುಂಬ ಜನ ಇದ್ದಾರೆ. ಅವ್ರಿಗೆ ಅವಕಾಶ ಸಿಕ್ಕಿರೋ ಅವಕಾಶ ಅಂತ ಬುದ್ಧಿವಂತರನ್ನು ಉಪಯೋಗಿಸ್ಕೋಬೇಕು. ರಾಷ್ಟ್ರದ ಪ್ರಧಾನಿಗಳ ಒಂದು ಆಶಯ ಇದೆ. ಬೆಂಗಳೂರು ವಿಶ್ವದಲ್ಲೇ ಇವತ್ತು ಮೇಲ್ಭಾಗ ದರ್ಜೆಗೆ ಹೋಗ್ತಾ ಇರ್ತಕ್ಕಂಥ ನಗರ ಇದೆ. ಈ ನಗರದಲ್ಲಿ ಯಾರು ಎತ್ತರ ಅನ್ನೋದಕ್ಕಿಂತ ಹೆಚ್ಚಾಗಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯ ಸವಲತ್ತುಗಳು ಸಿಗಬೇಕಾಗಿದೆ, ನೆಮ್ಮದಿಯ ಜೀವನ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕಾಗಿತ್ತು. ನಮ್ಮ ಇತಿಮಿತಿಯಲ್ಲಿ ಭಾರತ ಸರ್ಕಾರ ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ನಮ್ಮ ಕರ್ತವ್ಯ ಇಷ್ಟೇ. ದೇಶ ಬೆಳಿಬೇಕಾದ್ರೆ ರಾಜ್ಯಗಳು ಬೆಳಿಬೇಕು, ರಾಜ್ಯ ಬೆಳಿಬೇಕಾದ್ರೆ ಜಿಲ್ಲಾ ಕೇಂದ್ರಗಳು ಬೆಳಿಬೇಕು, ಜಿಲ್ಲಾ ಕೇಂದ್ರಗಳು ಬೆಳಿಬೇಕಾದ್ರೆ ತಾಲೂಕಾ ಕೇಂದ್ರ ಬೆಳಿಬೇಕು, ಹೀಗೆ ತಾಲೂಕಾ ಕೇಂದ್ರ ಬೆಳಿಬೇಕಾದ್ರೆ ಹೋಬಳಿ ಬೆಳಿಬೇಕು, ಹೋಬಳಿ ಬೆಳಿಬೇಕಾದ್ರೆ ಪಂಚಾಯತಿ ಆಗಬೇಕು. ಈ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಏನೆಲ್ಲ ಸ್ಕೀಮ್ಗಳನ್ನು ತಂದಿರೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶೇಷವಾಗಿ ಕರ್ನಾಟಕಕ್ಕೆ ತನ್ನದಾದಂಥ ದೊಡ್ಡ ಕೊಡುಗೆಯನ್ನು 11 ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಅದನ್ನು ಮುಂದೆಯೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಸೂಚನೆಗಳನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಹೆಜ್ಜೆ ಹಾಕಿದ್ರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯನ್ನು ನಾವು ಇನ್ನೂ ಜಾಸ್ತಿ ಕಾಣ್ಬೋದು. ನಾವು ಒಂದು ಭಾರತ ಸರ್ಕಾರ ಯಾವುದೇ ಯೋಜನೆಗಳನ್ನು ಸ್ಥಗಿತಗೊಳಿಸಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇ ಹಿಂದೆ ಮಂತ್ರಿ ಆಗಿದ್ದಾಗ, ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದಾಗ ಪ್ರಧಾನಮಂತ್ರಿಗಳನ್ನು ಕರೆದು ಮಾಡಿ 2 ಸ್ಟೇಜ್ ಅಂತ ತೆಗೆದುಕೊಂಡಿದ್ರು. ಬಾಕಿದೆಲ್ಲ ಕುಂಠಿತವಾಗ್ತಾ ಇತ್ತು. ಅದಕ್ಕೋಸ್ಕರ ಲಾಜಿಕಲ್ ಎಂಡಿಗೆ ತರ್ತಕ್ಕಂಥದಕ್ಕೆ ಒಂದು ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಕೂತ್ಕೊಂಡು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಸಹಕಾರ, ನೀವು ಕೂಡ ಸಹಕಾರ ಕೊಡಬೇಕಾಯ್ತದೆ. ನೋಡೋಣ, ನಮ್ಮೆಲ್ಲ ಇನ್ನೂ ಇವಾಗ ತಾನೇ ಆಗಿದೆ. ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ, ನಾನು ಕರೆದಿಲ್ಲ, ಇನ್ನೂ ಕರೆದು ಹೊಸ MD ಬಂದಿದ್ದಾನೆ. ನನಗೂ ಕೂಡ ಇನ್ನೂ ಒಂದು ಸಾರಿನೂ ಕರೆದಿಲ್ಲ. ನಾನು MB ಪಾಟೀಲ್ ಹತ್ರನೂ ಮಾತಾಡ್ತೀನಿ. ಅವರು ಕೂಡ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ. ನಾವಿಬ್ಬರು ಕುಳಿತುಕೊಂಡು ಒಟ್ಟಿಗೆ ಸೇರಿ ಇದನ್ನು ಯೋಜನೆಯನ್ನು ಯಾವ ಮಟ್ಟಿಗೆ ತಗೊಂಡು ಹೋಗಬೇಕು, ಎಷ್ಟು ದಿನದಲ್ಲಿ ಮುಗಿಸ್ಬೇಕು, ಇದೆಲ್ಲವನ್ನು ಕೂಡ
ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಬೆಂಗಳೂರು ವಿಶ್ವದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿ ಅಂತ ಒಂದು ರಿಪೋರ್ಟ್. ಒಂದು ನಿಮಿಷ ತಾಳಪ್ಪ, ದೇಶದವರೆಲ್ಲ ಬೆಂಗಳೂರಿಗೆ ಬರ್ತಾರೆ, ಏನು ಮಾಡೋದು? ಈಗ ವಿಶ್ವದಲ್ಲಿ ಯಾರಿದ್ರು ಕೂಡ ನೀನು ಒಂದು ಸಾರಿ ಬಂದೆ ಅಂದರೆ ಅದು ಬಿಟ್ಬಿಡ್ತೀಯ ನಿಮ್ಮ ದೇಶನ, ನಮ್ಮ ದೇಶಕ್ಕೆ ಬಂದಿರ್ತೀಯ. ಅಂದರೆ ಬೆಂಗಳೂರು ಬಗ್ಗೆ ಅಷ್ಟೊಂದು ಅಪಾರವಾದ ಒಂದು ಇನ್ನೂ ಕೂಡ ಹವಾಮಾನ ಮತ್ತೊಂದಿದೆ. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಾಗ 4 ಕಡೆ 4 ಗೋಪುರ ಮಾಡಿದರು. ಆ ಗೋಪುರ ಉಳಿಸ್ಕೊಂಡಿದ್ದೀವ ನಾವು? ಏನೆಲ್ಲ ಆಗ್ತದೆ. IT-BT ಸಿಟಿ ಇಡೀ ವಿಶ್ವದಲ್ಲೇ ನಂಬರ್ 1 ಇದೆ. ಆಗಿರುವಾಗ ಇದಕ್ಕೆ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು, ನಮ್ಮ ಸರ್ಕಾರ ಇದ್ದಾಗ ನಾವು ಸಾಕಷ್ಟು ಒತ್ತನ್ನು ಕೊಟ್ಟಿದ್ವಿ. ಈ ಸರ್ಕಾರ ಮಾತಾಡ್ತಾ ಇದ್ದೀವಿ ಅನ್ನೋ ಕೆಲಸ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರಗಳು ಕೂಡ ಎಚ್ಚೆತ್ಕೊಂಡು ಆ ಕೆಲಸಗಳನ್ನು ಮಾಡಬೇಕಾಯ್ತದೆ. ಇದು ಶಾಶ್ವತವಾದ ಬದುಕಲ್ಲ ನಮಗೆ. ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ, ಬೆಂಗಳೂರು ನಗರವನ್ನು ಇಷ್ಟಪಡ್ತಕ್ಕಂಥವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕ ಸವಲತ್ತುಗಳನ್ನು ಕೊಡಬೇಕಾದ್ದು ನಾಗರಿಕ ಸಮಾಜದಲ್ಲಿ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯನ ಭಾರತ ಸರ್ಕಾರ ತುಂಬ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕವು ಕೂಡ ಅಭಿವೃದ್ಧಿಯ ಪಥ ಹೋಗಬೇಕು ಅನ್ನೋ ಪಥದತ್ತ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ಸಂದೇಶ ಇದೆ. ಇದನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ. ಏನು ಇವತ್ತು ದಿನ ಬೆಳಗಾದರೆ ಟೀಕೆ ಟಿಪ್ಪಣಿ ಮಾಡಿಕೊಂಡೆ ಕಾಲ ಕಳೆಯೋದ್ರಿಂದ ಎಲ್ಲವೂ ಆಗೋದಿಲ್ಲ. ಆದರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದು ಮಾಡಿದ್ರೆ ಒಳ್ಳೇದಾಯ್ತದೆ. ಎಲ್ಲ ಒಂದು ಕಡೆ ಒಂದು 10-12 ಕಿಲೋಮೀಟ್ರ್, 20 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ನಾನು ಅಂಡರ್ ಗ್ರೌಂಡ್ ಮಾಡಿಬಿಟ್ರಿ, ಅವೆಲ್ಲ ಆಯ್ತವ. ಅದಕ್ಕೆ ಏನು ಬೇರೆ ಬೇರೆ ಪರ್ಯಾಯದ ವ್ಯವಸ್ಥೆ ಏನು, ಉಪನಗರಗಳೇನು, ಸ್ಯಾಟಲೈಟ್ ಟೌನ್ಗಳೇನು, ಮತ್ತೊಂದೇನು, ಇವೆಲ್ಲ ಚಿಂತನೆ ಮಾಡುವಾಗ ನಾವು ಹೇಳಿದ್ದೇ ಸರಿಯಲ್ಲ. ನಮಗಿನ್ನ ಬುದ್ಧಿವಂತರು ತುಂಬ ಜನ ಇದ್ದಾರೆ, ಅವ್ರಿಗೆ ಅವಕಾಶ ಸಿಕ್ಕಿರೋ ಅವಕಾಶ ಅಂತ ಬುದ್ಧಿವಂತರನ್ನು ಉಪಯೋಗಿಸ್ಕೋಬೇಕು. ರಾಷ್ಟ್ರದ ಪ್ರಧಾನಿಗಳ ಒಂದು ಆಶಯ ಇದೆ. ಬೆಂಗಳೂರು ವಿಶ್ವದಲ್ಲೇ ಇವತ್ತು ಮೇಲ್ಭಾಗ ದರ್ಜೆಗೆ ಹೋಗ್ತಾ ಇರ್ತಕ್ಕಂಥ ನಗರ ಇದೆ. ಈ ನಗರದಲ್ಲಿ ಯಾರು ಎತ್ತರ ಅನ್ನೋದಕ್ಕಿಂತ ಹೆಚ್ಚಾಗಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನತೆಯ ಸವಲತ್ತುಗಳು ಸಿಗಬೇಕಾಗಿದೆ, ನೆಮ್ಮದಿಯ ಜೀವನ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಯಾವ್ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕಾಗಿತ್ತು. ನಮ್ಮ ಇತಿಮಿತಿಯಲ್ಲಿ ಭಾರತ ಸರ್ಕಾರ ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಇದು ನಮ್ಮ ಕರ್ತವ್ಯ ಇಷ್ಟೇ. ದೇಶ ಬೆಳಿಬೇಕಾದ್ರೆ ರಾಜ್ಯಗಳು ಬೆಳಿಬೇಕು, ರಾಜ್ಯ ಬೆಳಿಬೇಕಾದ್ರೆ ಜಿಲ್ಲಾ ಕೇಂದ್ರಗಳು ಬೆಳಿಬೇಕು, ಜಿಲ್ಲಾ ಕೇಂದ್ರಗಳು ಬೆಳಿಬೇಕಾದ್ರೆ ತಾಲೂಕಾ ಕೇಂದ್ರ ಬೆಳಿಬೇಕು, ಹೀಗೆ ತಾಲೂಕಾ ಕೇಂದ್ರ ಬೆಳಿಬೇಕಾದ್ರೆ ಹೋಬಳಿ ಬೆಳಿಬೇಕು, ಹೋಬಳಿ ಬೆಳಿಬೇಕಾದ್ರೆ ಪಂಚಾಯತಿ ಆಗಬೇಕು. ಈ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಏನೆಲ್ಲ ಸ್ಕೀಮ್ಗಳನ್ನು ತಂದಿರೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶೇಷವಾಗಿ ಕರ್ನಾಟಕಕ್ಕೆ ತನ್ನದಾದಂಥ ದೊಡ್ಡ ಕೊಡುಗೆಯನ್ನು 11 ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಅದನ್ನು ಮುಂದೆಯೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಸೂಚನೆಗಳನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಹೆಜ್ಜೆ ಹಾಕಿದ್ರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯನ್ನು ನಾವು ಇನ್ನೂ ಜಾಸ್ತಿ ಕಾಣ್ಬೋದು.